ಅಮರ ಗಾನದಿಂದಲೂ ಅಪ್ಸರಿಯರ ನಾಟ್ಯದಿಂದಲೂ ಸಭಾ ಪೂಜೆ ಮಾಡಿದೆ. ನಿನ್ನ ಸತ್ಕಾರಕ್ಕೆ ನಾವು ಪ್ರಸನ್ನರಾಗಿದ್ದೇವೆ. ನಿನ್ನ ಕೋರಿಕೆ ಏನು? ವಿಶ್ವಾಮಿತ್ರ ಮಹರ್ಷಿ, ನಮಗೆ ಬೇರೆ ಕೋರಿಕೆಗಳು ಏನಿವೆ? ಸರ್ವಲೋಕವಾಸಿಗಳಿಗೂ ಸದಾಚಾರವನ್ನು ಶಾಸಿಸುವುದಕ್ಕೆ ಏರ್ಪಡಿಸಿದ ದಿವ್ಯ ಸಭೆ ಇದು. ಅದಕ್ಕೋಸ್ಕರ ಕೇಳುತ್ತಿದ್ದೇನೆ. ಯಾವ ಐಶ್ವರ್ಯವಾಗಲಿ ತಪಶಕ್ತಿಯಾಗಲಿ ಅಗತ್ಯವಿಲ್ಲದೆ ರಾಜನಿಂದ ಬಡವನ ತನಕ, ಪಂಡಿತರಿಂದ ಪಾಮರರ ತನಕ ಸ್ತ್ರೀ ಪುರುಷರೆಲ್ಲರೂ ಆಚರಿಸಿ ಧನ್ಯರಾಗುವುದಕ್ಕೆ ಯಾವುದಾದರೂ ಪುಣ್ಯವ್ರತವಿದೆಯೇ? ಸರ್ವಜ್ಞರು, ನೀವು ವಿವರಿಸಬೇಕಾಗಿ ಕೋರಿಕೆ. ವಿಶ್ವಾಮಿತ್ರ, ತಾವು ಸಕಲ ತರುಣೋಪಾಯಗಳನ್ನು ಆಮೂಲಾಗ್ರವಾಗಿ ಪರಿಶೀಲಿಸಿದವರು. ನಮಗೆ ತಿಳಿದೇ ಇರಬೇಕು. ಹೇಳಿ. ಮಹೇಂದ್ರ, ಅಲ್ಪರಿಗೆ ಅಲ್ಪವ್ರತ, ಮಹೋನ್ನತರಿಗೆ ಮಹಾವ್ರತ. ಅವರವರ ಅರ್ಹತೆಯನ್ನು ನೋಡಿ ವಿಧಿಸಬೇಕಾಗಿದೆಯೇ ಹೊರತು ಸರ್ವರೂ ಸುಲಭವಾಗಿ ಆಚರಿಸಲು ಪಡಬಹುದಾದಂತಹ ಏಕೈಕ ವ್ರತವೆಂಬುದು ಇಲ್ಲವೇ ಇಲ್ಲ. ಬ್ರಹ್ಮರ್ಷಿ ವಸಿಷ್ಠರೇ, ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯ? ಮಹೇಂದ್ರ, ತಿಳಿದಿರುವ ಸತ್ಯವನ್ನು ಸಭೆಯಲ್ಲಿ ಪ್ರಕಟಿಸಬೇಕೆಂದು ಪ್ರಾಜ್ಞರ ವಿಧಿ ಇರುವುದರಿಂದ ಹೇಳುತ್ತಿದ್ದೇನೆ. ಸರ್ವಜನಾನುಷ್ಠಾನವಾಗಿ, ಸರ್ವಜನ ತಾರಕವಾಗಿ, ವ್ರತಗಳಲ್ಲೆಲ್ಲ ಶ್ರೇಷ್ಠವಾಗಿ ಸುಲಭವಾಗಿರುವುದು ಸತ್ಯವ್ರತ. ಏನೆಂದರೆ? ಸತ್ಯವ್ರತವೇ. ಹೌದು ಮಹೇಂದ್ರ, ಸತ್ಯವೊಂದೇ ಸಕಲಾರ್ಥ ಸಾಧಕ. ಸತ್ಯವೇ ನಿತ್ಯ. ಸತ್ಯವನ್ನು ಮೀರಿಸಿದ ಧರ್ಮವಿಲ್ಲ. ಸಕಲ ಚರಾಚರ ಸೃಷ್ಟಿಗೆ ಸತ್ಯವೇ ಆಧಾರ. ವಸಿಷ್ಠರೇ, ತಾವು ಹೇಳಿದ್ದು ಶ್ಲಾಘನೀಯವಾದದ್ದು. ಆಹಾ, ಸಾಮಾನ್ಯರಿಗೆ ಸುಲಭವಾದ ವ್ರತವನ್ನು ಸಲಕ್ಷಣವಾಗಿ ತಿಳಿಸಿದ್ರಿ. ಗೌತಮ, ನೀತಿ ಹೇಳುವುದಕ್ಕೆ ಸುಲಭ, ಆಚರಿಸುವುದು ಕಷ್ಟ. ಜಗತ್ತಿಗೆ ಆಧಾರವಾದ ಸತ್ಯವನ್ನು ತ್ರಿಕರಣ ಶುದ್ಧವಾಗಿ ಪಾಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬಹುಬೇಗ ಇಂಥ ನಿರ್ಧಾರಣೆ ಬೇಕೆ ವಿಶ್ವಾಮಿತ್ರ? ಮಹೇಂದ್ರ, ಸಕಲಾರ್ಥ ಸಾಧಕವಾದ ಸತ್ಯವೃತ್ತವನ್ನು ಆಚರಿಸುತ್ತಾ ಸರ್ವಯೋಗ್ಯನೆಂದು ಬೆಟ್ಟು ಮಾಡಿ ತೋರಿಸುವುದಕ್ಕೆ ಅರ್ಹನಾದ ಸತ್ಯಶೀಲನೊಬ್ಬನಿದ್ದಾನೆ. ವಸಿಷ್ಠ ಮಹರ್ಷಿ, ಕೇಳಲು ಕುತೂಹಲವಾಗಿದೆ. ಯಾರ ಪುಣ್ಯಶಾಲಿ? ಮಹೇಂದ್ರ, ಸಾವಧಾನವಾಗಿ ಕೇಳು. ದೇವತೆಗಳೇ ಸೇವಿಸಲು ಯೋಗ್ಯನಾದ ಭೂಲೋಕಾಧೀಶನು, ಮಹಾಪರಾಕ್ರಮವನ್ನು ನಿಟ್ಟಿ ಶಾಂತನು, ಅತುವೈಶ್ವರ್ಯ ಸಂಪನ್ನನೂ ಆದ ದಾತಾಧಿದಾತ, ಅಖಿಲ ಶ್ರೇಯೋಪೇತ, ಅಖಂಡ ಪುಣ್ಯಚರಿತ, ಅಯೋಧ್ಯಾನಾಥ ಶ್ರೀ ಹರಿಶ್ಚಂದ್ರ ಚಕ್ರವರ್ತಿ. ಯಾರ ಸತ್ಯಸಂಧ? ಹರಿಶ್ಚಂದ್ರ. ಹರಿಶ್ಚಂದ್ರ, ಹರಿಶ್ಚಂದ್ರನೇ. ವಿಶ್ವಾಮಿತ್ರರೇ, ತಾವು ಮರೆತು ಪರಿಹಾಸ್ಯ ಮಾಡುತ್ತಿರುವಂತದೆ. ಸತ್ಯಸಂಧನೆಂದು ವಸಿಷ್ಠರು ಹೊಗಳುತ್ತಿರುವ ಆ ಹರಿಶ್ಚಂದ್ರ ನಿಮ್ಮ ಸೂರ್ಯವಂಶದ ರಾಜನೇ. ಯಾರಾದರೆ ನಮಗೆ ಸೋದರ ಪಕ್ಷಪಾತ ಬುದ್ಧಿ ಇಲ್ಲ. ಏ ವಸಿಷ್ಠ, ಆತನ ಮನೆಯ ಪುರೋಹಿತ. ಆ ಅಭಿಮಾನದಿಂದ ಆತನೊಬ್ಬನನ್ನು ಅಧೀರನಾಗಿ ಮಾಡಿ ಕೊಂಡಾಡುತ್ತಾ ತನ್ನ ವಾದವನ್ನು ಗೆಲ್ಲುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಮಹೇಂದ್ರ, ಮತಿಯಿಲ್ಲದ ಈ ಮಾತುಗಳು ನಿನಗೆ ಸಮ್ಮತವಾಗಿದ್ದರು ನಮಗೆ ಮಾತ್ರ ಒಪ್ಪಿಗೆ ಇಲ್ಲ. ಮಾನವರ ರಾಜನೀತಿ ನಮಗೆ ತಿಳಿಯದೆ ಕಳ್ಳತನ, ಕಪಟ, ಶಟ, ಹಠ, ನಿಷ್ಠೂರ, ನಿರಂತರ ದೌಷ್ಟ್ಯವಿಲ್ಲದೆ ಒಂದು ಕ್ಷಣವೂ ಸಾಗದ ರಾಜತಂತ್ರಗಳನ್ನು ಕೈಯಲ್ಲಿ ಹಿಡಿದು ಐಶ್ವರ್ಯ ಮಹಾಂತವಾಗಿ ವಿಷಯ ಸಂಪಟನಾಗಿ ಕಾನಾ ಕಷ್ಟಗಳಲ್ಲಿ ಬದುಕುತ್ತಿರುವ ರಾಜಕೀಯದಲ್ಲೊಬ್ಬನು ಸತ್ಯಸಂಧನೆ. ಅಸಂಭವ, ಎಂದೆಂದಿಗೂ ಅಸಂಭವ. ವಿಶ್ವಾಮಿತ್ರ, ವಾಗಾಡಂಬರದಿಂದ ಸತ್ಯವನ್ನು ಮುಚ್ಚಿ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಹರಿಶ್ಚಂದ್ರನು ರಾಜ ಮಾತ್ರನೆಂದು ತಿಳಿದುಕೊಂಡಿರ? ಆತನ ನರನಾಡಿಗಳಲ್ಲಿ ಹರಿಯುತ್ತಿರುವ ರಕ್ತದ ಕಣಕಣವೂ ಸಹ ಸತ್ಯ 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 ಎಂದು ಘೋಷಿಸುತ್ತಿವೆ, ತುಂಬಿವೆ. ಅಂಥ ಸತ್ಯಪ್ರಿಯನು, ಸತ್ಯವಾದಿಯು, ಸತ್ಯಸಂಧನು ಬೇರೊಬ್ಬನಿಲ್ಲ. ಹೌದೌದು, ಚಕ್ರವರ್ತಿಯ ಪದವಿಯಲ್ಲಿರುವ ತನಕ ಸರ್ವರು ಸರ್ವ ಸುಗುಣಾಭಿರಾಮರೇ. ಭಟ್ಟಂಗಿಗಳ ಭಟಗಳ ಹೋರಾಟಗಳು ನಿರಾತಂಕಗಳೇ. ಆದರೆ ಆ ಸಾಮ್ರಾಜ್ಯವು ನಾಮಾವಶೇಷವಾಗಿ, ಸರ್ವಾಧಿಕಾರವು ಶೂನ್ಯವಾಗಿ, ದಾರಿದ್ರ್ಯೋಪದ ಅಗ್ನಿಕುಂಡರಲ್ಲಿ ಬಿದ್ದು ಅನುಕ್ಷಣವು ದಗ್ಧವಾಗುತ್ತಾ ಅಷ್ಟ ಕಷ್ಟಗಳ ಮುಷ್ಟಿಯಲ್ಲಿ ಸಿಕ್ಕಿ ಮುಕ್ಕಾಡುವಾಗಲ್ಲವೇ ಅವನ ಸತ್ಯನಿಷ್ಠ ಗರಿಷ್ಠತೆಯ ಪ್ರತಿಷ್ಠೆಗಳು ಖಚಿತವಾಗುವುದು. ವಿಶ್ವಾಮಿತ್ರ, ಹರಿಶ್ಚಂದ್ರನು ಬರೀ ಕಷ್ಟದಲ್ಲೇ ಅಲ್ಲ, ಕನಸಿನಲ್ಲಾಗಲಿ ಹಾಸ್ಯದಲ್ಲಾಗಲಿ ಸತ್ಯವನ್ನು ತಪ್ಪನು. ಹಾಗೇನು? ಹಾಗಾದರೆ ಆ ನಿಮ್ಮ ಹರಿಶ್ಚಂದ್ರನನ್ನು ನಿಮ್ಮ ಸಮ್ಮುಖದಲ್ಲೇ ಬೇಕಾದಷ್ಟು ಕಾಡಿ
ನಿಮ್ಮ ಬರುವಿಕೆಯಿಂದ ನಮ್ಮ ರಾಜ್ಯ ಪಾವನವಾಯಿತು. ನಾನು ಧನ್ಯನಾದೆ. ಸುಖಾಂತಿನವೇ. ಆಯುಷ್ಮಾನ್ ಭವ. ಹರಿಶ್ಚಂದ್ರ, ನಿರಂತರ ಧರ್ಮಪರಾಯಣರಾಗಿ ಶುಭಚರಿತರಾಗಿ ಸೂರ್ಯವಂಶಕ್ಕೆ ಅಪಾರ ಕೀರ್ತಿಯನ್ನು ಸಂಪಾದಿಸಿದೆ. ನಿನ್ನನ್ನು ನೋಡಿ ನಮಗೆ ಹೆಮ್ಮೆಯಿದೆ. ಎಲ್ಲ ತಮ್ಮ ಆಶೀರ್ವಾದ. ಹರಿಶ್ಚಂದ್ರ, ನಾವೀಗ ಕಾರ್ಯಾರ್ಥಿಯಾಗಿ ಬಂದಿದ್ದೇವೆ. ಅಪ್ಪಣೆ ಮಾಡಿ, ಶಿರಸಾವಹಿಸಿ ನಡೆಸಿಕೊಡುತ್ತೇನೆ. ಹರಿಶ್ಚಂದ್ರ, ಪ್ರೀತಿಗಾಗಿ ನಾವೊಂದು ಮಹಾಯಾಗವನ್ನು ಕೈಗೊಂಡಿದ್ದೇವೆ. ಅದಕ್ಕೆ ಬೇಕಾಗುವಷ್ಟು ಧನವನ್ನು ನಿನ್ನಿಂದ ಪರಿಗ್ರಹಿಸಬೇಕೆಂದು ಸಂಕಲ್ಪಿಸಿದ್ದೆ. ಹರಿಶ್ಚಂದ್ರ ಪ್ರಭು, ನಮ್ಮ ಗುರುಗಳು ಸ್ವಲ್ಪ ಕಣ್ಣ ಸನ್ನೆ ಮಾಡಿದರೆ ಸಾಕು, ಆ ಕುಬೇರನೇ ಓಡಿ ಬಂದು ಕೇಳಿದಷ್ಟು ಧನರಾಶಿ ಸಲ್ಲಿಸಿ ಹೋಗ್ತಾನೆ. ಆದರೆ ನಮ್ಮ ಗುರುಗಳಿಗೆ ನಿಮ್ಮ ಮೇಲಿರುವ ಅನುಗ್ರಹದಿಂದ ತಮ್ಮನ್ನೇ ಕೇಳುತ್ತಿದ್ದಾರೆ. ಕೃತಾರ್ಥನಾದೆ. ಅಪ್ಪಣೆ ಮಾಡಿ, ಎಷ್ಟು ಧನ ಬೇಕು? ಮಹೋನ್ನತವಾದ ಮಾತಂಗದ ಮೇಲೆ ಮಹಾದೀರ್ಘಕಾಯಿನೂ ಮಹಾಬಲಶಾಲಿಯೂ ಆದ ಒಬ್ಬ ವರಿಷ್ಠನು ನಿಂತು ಒಂದು ಕವಡಿಯನ್ನು ಬಲವಂತವಾಗಿ ಆಕಾಶಕ್ಕೆ ರಿದ್ದಿದರೆ ಅದು ಎಷ್ಟು ಎತ್ತರಕ್ಕೆ ಹೋಗುತ್ತದೋ ಅಷ್ಟು ಎತ್ತರ ರಾಶಿ ಹಾಕಿದ ಸುವರ್ಣವೇ. ಕೇಳಿದ ತಕ್ಷಣವೇ ಅಷ್ಟು ರಾಶಿ ಧನ ತಮ್ಮದಾಯಿತು. ಇಷ್ಟೊಂದು ಧನರಾಶಿ ಯಾವ ಹೊತ್ಕೊಂಡು ಹೋಗೋದು ಅಂತ ಭಯಪಡ್ತಿದ್ದೇನೆ. ಸತ್ಯಕೀರ್ತಿ, ಮಹರ್ಷಿಗಳು ಕೇಳಿದ ರೀತಿ ಆ ಧನ ಸರ್ವಸ್ವವನ್ನು ಸಿದ್ಧಪಡಿಸಿ ಆನೆಗಳ ಮೇಲೆ ಹೇರಿ ಅವರ ಜೊತೆಯಲ್ಲಿ ಆಶ್ರಮಕ್ಕೆ ಕಳುಹಿಸಬೇಕು. ಚಿತ್ತ. ಹರಿಶ್ಚಂದ್ರ, ನಿನ್ನ ದಾನಶೀಲತೆಗೆ ಮೆಚ್ಚಿದೆ. ಆದರೆ ಈ ಧನವನ್ನು ಈಗಲೇ ಕಳಿಸಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಆಗಬೇಕಾದ ಕೆಲಸಗಳು ಇನ್ನೂ ಅನೇಕವಿವೆ. ಯಜ್ಞಾವಸರ ಬಂದಾಗ ನಾವೇ ಹೇಳಿ ಕಳಿಸುತ್ತೇವೆ, ಆಗ ಕಳಿಸಿಕೊಡಬಹುದು. ಅಲ್ಲಿಯವರೆಗೂ ನಮ್ಮ ಧನವು ನಿನ್ನ ಬಳಿಯೇ ಭದ್ರವಾಗಿರಲು. ಮಹರ್ಷಿಗಳೇ, ತಮಗೆ ತಿಳಿಯದ್ದೇನಿದೆ? ಕಾಲವು ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ ಅಲ್ಲವೇ? ತಮ್ಮ ಧನವನ್ನು ತಮ್ಮ ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗುವುದು ಒಳ್ಳೆಯದೆಂದು ನನ್ನ ಮನವಿ. ಅಂದರೆ ನಮ್ಮ ಧನವನ್ನು ನಿಮ್ಮ ಬಳಿಯಲ್ಲಿ ಇಟ್ಟುಕೊಂಡಿರಲು ಸಾಧ್ಯವಿಲ್ಲವೆಂದು ತಿಳಿಸಿ ನಮ್ಮ ಆಜ್ಞೆಯನ್ನು ನಿರಾಕರಿಸುತ್ತಿರುವಿರಾ? ಕ್ಷಮಿಸಿ ಸ್ವಾಮಿ, ತಮ್ಮಿಷ್ಟ ಪ್ರಕಾರವೇ ಆಗಲಿ. ಒಳ್ಳೆ ದಿಗ್ವಿಜಯದಿಂದ ಹಿಂತಿರುಗಿದಿರಾ? ಇನ್ನೆಲ್ಲೇ ದಿಗ್ವಿಜಯ ತಾಯಿ? ಮಂತ್ರಿಗಳೇ, ಏನಿದು ನಿಮ್ಮ ಮಾತು? ದೇವಿ, ಸತ್ಯಕೀರ್ತಿಯನ್ನು ಸಮಾಧಾನಪಡಿಸಲು ನಾನು ಅಸಮರ್ಥನಾಗಿದ್ದೇನೆ. ನಮ್ಮ ಮೇಲೆ ಅವರಿಗಿರುವ ವಾತ್ಸಲ್ಯ ಅಂತ. ಆದರೇನು ಮಾಡಲಿ, ಬೇರೆ ಮಾರ್ಗವಿರಲಿಲ್ಲ. ಏನದು? ಏನಾಯ್ತು ಪ್ರಭು? ದೇವಿ, ನಮ್ಮ ಸಾಮ್ರಾಜ್ಯ ಸರ್ವಸ್ವವನ್ನು ವಿಶ್ವಾಮಿತ್ರ ಮಹರ್ಷಿಗಳಿಗೆ ದಾನ ಮಾಡಿದೆ. ರಾಜ್ಯಾಧಿಕಾರವನ್ನು ಸ್ವೀಕರಿಸಲು ನಾಳೆ ಬರಬೇಕೆಂದು ಆಹ್ವಾನಿಸಿ ಬಂದಿದ್ದೆ. ನಿನ್ನಲ್ಲಿ ಹೇಳುವುದಕ್ಕೂ ಸಹ ಅವಕಾಶವಿಲ್ಲದೆ ನಾನು ಈ ಕಾರ್ಯ ಮಾಡಬೇಕಾಗಿ ಬಂತು. ಪ್ರಾಣೇಶ್ವರ, ನೀವು ನನ್ನಲ್ಲಿ ಹೇಳಬೇಕಾದ ಅವಶ್ಯಕತೆಯಾದರೂ ಏನಿದೆ? ಯಾವುದೋ ಮಹಾಧರ್ಮ ಸಂರಕ್ಷಣಾರ್ಥವಾಗಿ ರಾಜ್ಯವನ್ನು ದಾನ ಮಾಡಿರುವೆ ಅಲ್ಲವೇ? ಅಪ್ಪಾಜಿ, ರಾಜಧಾನಿಯು ಎಲ್ಲ ನಿಜ ಕುಮಾರ, ನಿಜ. ಕೇಳಿದ ಸತ್ಯಕೀರ್ತಿಗಳೇ, ಇಂಥ ಕುಮಾರನು, ಇಂಥ ಧರ್ಮಪತ್ನಿ ಇರುವಾಗ ಬೇರೆ ರಾಜ್ಯವೂ ಐಶ್ವರ್ಯವೂ ಏತಕ್ಕೆ ಬೇಕು? ಇನ್ನು ನೀವು ನಿಶ್ಚಿಂತೆಯಿಂದ ಮುನೀಶ್ವರರ ಪಟ್ಟಾಭಿಷೇಕಕ್ಕೆ ಏರ್ಪಾಡು ಮಾಡಿ. ಚಿತ್ತ. ಹರಿಶ್ಚಂದ್ರ, ನಿನ್ನ ಸತ್ಯದ ಧೈರ್ಯಗಳಿಗೆ ಮೆಚ್ಚಿದೆವು. ಆದರೆ ನಮ್ಮ ನಿರ್ಧಾರ, ನಿನ್ನ ಧರ್ಮಪತ್ನಿ, ನಿನ್ನ ಕುಮಾರ, ನಿನ್ನ ಶರೀರ ಹಾಗೂ ನಾವು ಅನುಗ್ರಹಿಸಿಕೊಡುವ ಕೆಲವು ಉಡುಗೆ ತೊಡುಗೆಗಳು ಮಾತ್ರವೇ ನಿನ್ನ ಸೊತ್ತು. ಉಳಿದ ಸಕಲ ಸಂಪತ್ತನ್ನು ಸರ್ವಾಧಿಕಾರದೊಂದಿಗೆ ಅಯೋಧ್ಯ ಸಾಮ್ರಾಜ್ಯ ಸರ್ವಸ್ವವನ್ನು
ನಮಗೆ ದ್ವಾರ ಎಳೆಯಬೇಕು. ತಮ್ಮ ಇಚ್ಛೆಯಂತೆಯೇ ಆಗಿ ಪಿಂಡ ಬ್ರಹ್ಮಾಂಡ ಕಟಾಹದಲ್ಲಿ ಶಿಷ್ಠಾ ಪಟಪಟ ಅಂದ್ರೆ ಏನು? ಕಷ್ಟ ಕಷ್ಟ ನಿಷ್ಠೆ ತಗೋಭಂಗ ಮಾಡಬೇಡ. ಪಿಂಡ ಬ್ರಹ್ಮಾಂಡ ಕಟಾಹದಲ್ಲಿ ಶಿಷ್ಠಾ ಪಟಪಟ ಅಂದ್ರೆ ಏನು? ಕಷ್ಟ ಕಷ್ಟ. ನಿನ್ ಕಷ್ಟ ಹಾಗೆ ಇರಲಿ. ಗುರುಗಳು ವಿಶ್ವಾಮಿತ್ರರು ಉಗ್ರವಾಗಿ ಬರ್ತಾ ಇದ್ದಾರೆ. ಬರ್ಲಿ, ಇವತ್ತು ಪುರುಷನ ಜೀವಿತ ಆಗಬೇಕು. ಪಟ್ಟು ಅಂದ್ರೆ ಪಟ್ಟು, ನಕ್ಷತ್ರಕ್ಕಂದ್ರೆ ಪಟ್ಟು. ಪಿಂಡ ಬ್ರಹ್ಮಾಂಡ ಕಟಾಹದಲ್ಲಿ ಶಿಷ್ಠಾ ಲೋಕೈಕ ಪ್ರಥಮ ಗುರುಗಳು ನೀವು, ಏಕೈಕ ಪ್ರಥಮ ಶಿಷ್ಯ. ಹೇಳೋ. ಅಯ್ಯೋ, ಹೇಳೋದು ಸೇರಿಸ್ತಾ ಇದ್ದೀನಿ. ಈ ದಿವಸ ಉಪದೇಶವಾಗಬೇಕು ಗುರುದೇವ. ಏನು ಅದು? ಮುಂದೆ ಖಂಡ ಪಿಂಡ ಬ್ರಹ್ಮಾಂಡ ಕಟಾಹದಲ್ಲಿ ಪಿಂಡ ಬೋಧಿಸಿಕೊಂಡರು, ಉಪದೇಶ ಮಾಡಿದರು. ಕೇಳಿದೆಯೇನೋ? ಖಂಡ ಪಿಂಡ ಬ್ರಹ್ಮಾಂಡ ಕಟಾಹದಲ್ಲಿ ಪಿಂಡ. ಏನೇ ಕೂತ್ಬಿಟ್ಟೆ? ಯಾಕಯ್ಯ ನಿಧಾನ? ಒಂದು ತಿಂಗಳಲ್ಲಿ ನಿಮ್ಮ ಹುಳ ತೀರಿಸ್ತೀನಿ ಅಂತ ಜಂಬಾ ಕುಚ್ಕೊಂಡಿಯಲ್ಲ, ಎಲ್ಲಯ್ಯ? ಇವತ್ತೇ ಕೊನೆ ದಿನ. ಬೆಳಗಾಗೋದ್ರೊಳಗಾಗಿ ನಮ್ಮ ಸಾಲ ಹಾಗೆ ಯಾಕೆ ಇರ್ತೀಯ? ಹೇಳಯ್ಯ. ನಾನು ಅದನ್ನೇ ಆಲೋಚಿಸುತ್ತಿದ್ದೇನೆ. ನಾನೇ ಗುರುವಿನ ಮೀರಿಸಿದ ಮೂರ್ಖ ಅಂದ್ರೆ ನೀನ್ ನನ್ನನ್ನೇ ಮೀರಿಸುವ ಮೂರ್ಖನಾಗಿದೆಯಲ್ಲಯ್ಯ. ಹೋದ್ಯಾ? ಬೆಳಗಾಗೋದ್ರೊಳಗಾಗಿ ಆನೆ, ಆನೆ ಮೇಲೆ ಮನುಷ್ಯ, ಕವಡೆ, ಯಾಕೆ ಇರುತ್ತೀವೋ ಹುಚ್ಚರಾಜ. ನನ್ನ ಹಿತೋಪದೇಶ ಕೇಳು. ನಿನಗೆ ನನ್ನ ಪೀಡೆ, ನನಗೆ ನಿನ್ನ ಪೀಡೆ ಎರಡೂ ತಪ್ಪೋಗುತ್ತೆ. ನೀನು ಗುರುಗಳಿಗೆ ದಾನವಾಗಿ ಕೊಡ್ತೀನಿ ಅಂತ ಹೇಳಿದ ಹಣವೇ ಹೊರತು ಗುರುಗಳು ನಿನ್ನ ಸಾಲವಾಗಿ ಕೊಟ್ಟು ಹಣವಲ್ವಲ್ಲ. ಒಪ್ಪತ್ತೀಯ? ಉಳಿದು ಆಮೇಲೆ ಅದರ ಸಂಬಂಧವಾಗಿ ಪಟ್ಟು ಇಲ್ಲ, ಸಾಕ್ಷಿ ಇಲ್ಲ, ಯಾರು ಇಲ್ಲೂ ಇಲ್ಲ, ನಿಮ್ಗೆ ಯಾವ ನೋವು ಇಲ್ಲ ಅಂತ ಹೇಳ್ಬಿಡು ಅಷ್ಟೇ. ವೆಂಕಟೇಶ್ವರ, ನಿಮ್ಮಂತಹ ತಪೋಧನ ಮಾಡೋ ಸದುಪದೇಶ ಇದ್ರ ಮೇಲೆ ನಿನ್ನಿಚ್ಛೆ. ಯಾಕೆ ತೀರ್ಸೋ ಸಾಲನ ಇಲ್ವೇ? ರಾಜನ ಕೈಕೊಂಡು ಹೋಗಿ ಇವನು ಮಾತಿ ತಪ್ಪಿದ್ದಾನೆ ಅಂತ ಹೇಳಿ ಅರ್ಥಾಂತ ಮಾಡಿ ರಗಡೆ ಎನಿಸ್ಬಿಡ್ತೀನಿ. ಪಟ್ಟು ಅಂದ್ರೆ ಪಟ್ಟು, ನಕ್ಷತ್ರಕ್ಕಂತೆ ಪಟ್ಟು. ನಮ್ಮಣ 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 ನಮ್ಮಣ. ಪ್ರಾಣೇಶ್ವರ, ನನ್ನದೊಂದು ಸಲಹೆ. ಈ ಕಷ್ಟದ ಸೇನೆ ನಮಗಿರುವ ಐಶ್ವರ್ಯವೆಂದರೆ ನಿಮಗೆ ನಾನು, ನನಗೆ ನೀವು. ಇದರಿಂದ ಮುನಿರುಣ ತೀರಿಸುವುದಕ್ಕೆ ಉಳಿದಿರುವುದು ಒಂದೇ ಒಂದು ಉಪಾಯ. ನನ್ನ ಮೇಲಿನ ಮಮಕಾರವನ್ನು ಬಿಟ್ಟು ಯಾವ ಭಾಗ್ಯವಂತನಿಗಾದರೂ ನನ್ನನ್ನು ಬಾಣಸಿಯನ್ನಾಗಿ ಮಾಡಿಕೊಳ್ಳಿ. ಎಂಥ ಸಲಹೆ ಕೊಡುತ್ತಿದ್ದೀರಿ? ಜೀವನವೆಲ್ಲ ಪ್ರಾಣಪರಾಯಕವಾಗಿ ಆರಾಧಿಸಿದ ನಿನ್ನ, ನನ್ನ ಅರ್ಧಾಂಗಿನ, ನನ್ನ ಜೀವನ ಸರ್ವಸ್ವನ ನಾನು ಸತ್ಯ ಪ್ರತಿಷ್ಠೆಗಾಗಿ ಮಾಡುವ ಯಾವ ಕೆಲಸವೂ ನಿಂದ್ಯವಲ್ಲ, ನೀಚವಲ್ಲ. ಪ್ರಭು, ಈ ಆಪತ್ ಸಮಯದಲ್ಲಿ ಇದಕ್ಕೆ ಮೀರಿದ ಉಪಾಯ ಬೇರೆ ಏನೂ ಇಲ್ಲ. ಹೌದು, ಬೇರೆ ಗತಿ ನಿನ್ನ ಸಲಹೆ ಸ್ವೀಕರಿಸಿ. ಆದರೆ ನಿನಗೆ ಬದಲು ನನ್ನ ನಾನೇ ಮಾಡ್ಕೊಳ್ತೀನಿ, ನನ್ನ ನಾನೇ ಮಾಡ್ಕೊಳ್ತೀನಿ. ನಕ್ಷತ್ರೇಶ್ವರ, ಬಾಳಕ ವ್ಯಾಪಾರದ ತೂಕ ನೀನು ತಿಳಿದು
ಕುಟುಂಬಕ್ಕೆ ಯಜಮಾನ ನೀವು. ನಿಮ್ಮನ್ನು ನೀನೇ ಮಾಡ್ಕೊಂಡ್ರೆ ನಿನ್ನ ಹೆಂಡತಿ ಮಗು ಸಹ ಸುತ್ತಾ ಹೋಗ್ತಾರೆಯಾ? ಕಿರೀಟೆ ನಿನ್ನ ಹೆಸರಿಂದ ಪೂರ್ತ ಹಣ ಬರೆದು ಏನಾದ್ರು ಕೂತ್ಕೊಂಡ್ರೆ ಅದು ಸಂದಾಯ ಕಾಯಿಲ್ಲ. ನೀವು ಪೂರ್ತ ಋಣ ತೀರುತ್ತೆ ಹೋದ್ರು ಮಾಫಿ ಗೊತ್ತಾಗುತ್ತೆ ಅಲ್ವೇನಯ್ಯ ನಕ್ಷತ್ರೇಶ್ವರ. ಪ್ರಾಣೇಶ್ವರ, ಮುನಿಕುಮಾರರು ಹಿತವಚನಗಳನ್ನು ಹೇಳಿ ನಮ್ಮನ್ನು ಎಚ್ಚರಿಸಿದರು. ನೀವು ಸ್ವತಂತ್ರರಾಗಿದ್ದರೆ ಎಂದಾದರೂ ಒಂದು ದಿನ ಕೊಂಡ ಧನವನ್ನು ತಲುಪಿಸಿ ಮತ್ತೆ ನನ್ನನ್ನು ಬಿಡಿಸಿಕೊಳ್ಳಬಹುದಲ್ಲವೇ? ದೇವಿ, ನನಗೆ ಈ ಮೋಹಪಾಶದಿಂದ ನನ್ನನ್ನು ಬಂಧಿಸುತ್ತಿದ್ದೀಯ. ಆಗಲಿ ಸಹಧರ್ಮಚಾರಿಣಿ, ಆಗಲಿ ನಿನ್ನ ಮಾತನ್ನೇ ನಡೆಸುತ್ತೇನೆ. ನಕ್ಷತ್ರೇಶ್ವರ, ಗುಂಡಿಗೆಯನ್ನು ಕಲ್ಲು ಮಾಡಿಕೊಂಡು ಉಚ್ಚ ನೀಚಗಳಿಗೆ ಸ್ವಸ್ತಿ ಹೇಳಿ ನನ್ನ ಧರ್ಮಪತ್ನಿಯನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಡಿ. ಕಷ್ಟ ಹುಚ್ಚರೋಗಿ ಔಷಧದ ಅಮೃತ ಕೊಟ್ಟರೆ ವಿಷಾಂತ ವಾಂತಿ ಮಾಡ್ಕೊಂಡಂತೆ ಹಾಗಾಗಿದೆ. ಈಗ ನನ್ನ ಇದ್ದೋಕ್ಕಿ ನಿನಗೆ ಹೇಳಿಸುತ್ತೆ. ನಡಿ ನಡಿ ಹೆಂಟಿನ ಬರುವ. ಜಡವಾಗಿದೆ ಕಂದ, ಎಷ್ಟು ಹೊಟ್ಟಿಗೆ ಕಿಚ್ಚಿಟ್ಟು ಕೈ ಬಿಟ್ಟು ಹೋದಿಯ ಕಂದ. ಅರಮನೆಯ ಮನೆಗಣದ ಸಜ್ಜಿಯಲ್ಲಿ ಮಲಗಬೇಕಾಗಿತ್ತು ನೀನು. ಈ ಅಡವಿಯಲ್ಲಿ ದುರ್ಮರಣಕ್ಕೆ ಈಡಾಗಿ ಅನಾಥ ಪ್ರೇಮವನ್ನು ತೆಗೆದಿದೆಯಲ್ಲ ಮಗನೇ. ಗಿರಿಬಾದ ಬುದ್ಧಿಗೆಲದಿಂದಲೇ ನೆಲಗೆಟ್ಟು ಕಾಡು ಕಾಡು ಅನಗುತ್ತಕ್ಕೆ ಅಂಜಲಿಲ್ಲ. ಪತಿ ದೇವಿಯಿಂದ ವಂಚಿತನಾಗಿ ಪರರ ಮನೆ ದಾಸಿಯಾಗಿದ್ದಕ್ಕೆ ಆಗುತ್ತಲಿಲ್ಲ. ಮಗನೇ, ನನ್ನ ಮುತ್ತ ಮಗನೇ, ನಿನ್ನ ಅಗಲಿಕೆಯ ದುಃಖವನ್ನು ಮಾತ್ರ ಸಹಿಸಲಾಗಲ್ಲ. ನನ್ನ ಬಿಟ್ಟು ಹೋದೆಯ ಮಗನೇ. ಎಂದೇಕೋ ಕ್ಷಣ ಪ್ರತಿ ಕ್ಷಣಕ್ಕೂ ನನ್ನ ಲೋಹಿತ ನನ್ನನ್ನು ಹೋಗಿದಂತೆ ಭಾಸವಾಗುತ್ತಿದೆ. ಯಾವ ಅಪಾಯದಲ್ಲಿರುವನು, ಎಲ್ಲಿರುವನು? ಮೂಕ ವೇದನೆಯಿಂದ ಮನಸ್ಸು ಬೈದಾಡುತ್ತಿದೆ.
ಮಾತ್ರವಲ್ಲದೆ ಚಿತೆಯನ್ನು ಸಹ ಏರಿಸಿ ಹೆಣವನ್ನು ಸುಡಲು ಸಿದ್ಧರಾಗುತ್ತಿದ್ದೀಯ. ಅಯ್ಯ, ಇವನು ನನ್ನ ಮಗ. ಹಾವು ಕಚ್ಚಿ ಸತ್ತಿದ್ದಾನೆ. ಬೇಗ ದಹನ ಮಾಡಿ ಬೆಳಗಾಗುವುದಕ್ಕೆ ಮುಂಚೆ ನನ್ನ ಸೇವಾವೃತ್ತಿಗೆ ಹೋಗಬೇಕಾಗಿದೆ. ಮಾಲಿನಿ, ವಿಚಾರಕರವಾದ ನಿನ್ನ ಚರಿತ್ರೆ ಕೇಳಿ ನನ್ನ ಮನಸ್ಸು ನೋಡುತ್ತಿದೆ. ಆದರೆ ನನ್ನ ಕರ್ತವ್ಯ ನಾನು ಮಾಡಿದೆ. ಮೊದಲಿದಕ್ಕೆ ಉತ್ತರ ಕೊಡು. ಯಾರ ಅಪ್ಪಣೆಯಿಂದ ನೀವೇ ಹೆಣವನ್ನು ಸುಡಲು ಸಿದ್ಧರಾಗುತ್ತಿದ್ದೀರಿ? ನನ್ನ ಮಗನ ಹೆಣವನ್ನು ನಾನು ಸುಡಲು ನನಗೆ ಇನ್ನೊಬ್ಬರ ಅನುಮತಿ ಬೇಕೇ? ಹೌದು, ಅದು ಇಲ್ಲಿಯ ನೇಮ. ಅದು ನನಗೆ ತಿಳಿದಿರಲಿಲ್ಲ. ಯಾರಾದರೂ ಸರಿ, ತಂದ ಹೆಣವನ್ನು ಮೊದಲು ನನಗೆ ತೋರಿಸಿ ಒಂದು ಚೌಕ, ಒಂದು ದುಡ್ಡು, ಒಂದೆರಡು ಅಕ್ಕಿಯನ್ನು ನೆಲದ ತೆರಿಗೆಯಾಗಿ ಕೊಟ್ಟು ಆಮೇಲೆ ಹೆಣವನ್ನು ಸುಡಬೇಕು. ಅಯ್ಯ, ನಾನೊಬ್ಬ ಹತಭಾಗ್ಯ, ಪರರ ಮನೆಯ ದಾಸಿ. ನಿನಗೆ ತೆರಿಗೆಯಾಗಿ ಕೊಡಲು ನನ್ನಲ್ಲಿ ಏನೂ ಇಲ್ಲ. ಕರುಣೆ ಇಟ್ಟು ಈ ನನ್ನ ಮಗನ ಹೆಣವನ್ನು ಸುಡಲು ಅವಕಾಶ ಕೊಡು. ಸಾಧ್ಯ. ನಿನ್ನೆ ಅವಸ್ಥೆಯನ್ನು ಕಂಡು ನನಗೆ ಕನಿಕರ ಹುಟ್ಟುತ್ತಿದೆ. ಆದರೆ ಏನು ಮಾಡಲಿ, ನಾನು ನಿಸ್ಸಹಾಯಕ. ನನಗೆ ಸಲ್ಲುವ ಅಕ್ಕಿಯನ್ನು ಮಾತ್ರ ಬಿಡಬಲ್ಲೆ. ಆದರೆ ನನ್ನೊಡೆಯನಿಗೆ ಸೇರಬೇಕಾದ ವಸ್ತ್ರವನ್ನು, ದುಡ್ಡನ್ನು ನೀನು ಎಲ್ಲಿಂದಲಾದರೂ ತಂದು ಕೊಡಲೇಬೇಕು. ಅದು ಸಾಧ್ಯವಿಲ್ಲದಿದ್ದರೆ ನೀನು ಈ ಹೆಣವನ್ನು ಮತ್ತೆ ಎಲ್ಲಿಗಾದರೂ ತೆಗೆದುಕೊಂಡು ಹೋಗಿ ಸಂಸ್ಕಾರ ಮಾಡಿ. ಏಕಚಕ್ರಾಧಿಪತಿಯಾಗಿ ಸಕಲ ಸಾಮ್ರಾಜ್ಯವನ್ನು ಆಳಬೇಕಾಗಿತ್ತು ನಿನಗೆ. ಈ ಸ್ಮಶಾನದಲ್ಲಿ ಒಂದಿಷ್ಟು ಸ್ಥಳವೂ ಇಲ್ಲವಾಗಿದೆ. ಅಯ್ಯೋ, ನಿನ್ನ ಮಾತುಗಳು ವಿಚಿತ್ರವಾಗಿ, ಈಗ ಕ್ಷಣಕ್ಕೆ ಮುಂಚೆ ನಿರ್ಭಾಗ್ಯರಂತೆ. ಈಗ ನಿನ್ನ ಮಗನು ಏಕಚಕ್ರಾಧಿಪತಿ ಆಗಬೇಕಾಗಿದ್ದವನೆಂದು ಹೇಳುತ್ತಿದ್ದೆ. ನನಗೊಂದು ಅರ್ಥವಾಗುತ್ತಿಲ್ಲ. ಸಪ್ತ ದ್ವೀಪವ ಸುಂದರಿಯಾಡುತ್ತಿದ್ದ ಶ್ರೀ ಹರಿಶ್ಚಂದ್ರ ಚಕ್ರವರ್ತಿಯ ಧರ್ಮಪತ್ನಿ ನಾನು. ನಮ್ಮ ಏಕಮಾತ್ರ ಪುತ್ರನಿಗೆ ಹರಿಶ್ಚಂದ್ರ, ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡೆಯ. ಸೂರ್ಯವಂಶ ಕೊನೆಯಾಗಿ ಹೋಯಿತೆ. ನೀನು ನನ್ನ ಪತಿಯನ್ನು ಬಲ್ಲೆಯ? ಬಲ್ಲೆ. ರಾಜ್ಯ ಸಕಲೇಶ್ವರಿಯನ್ನು ದಾನ ಮಾಡಿ ಹೆಂಡತಿ ಮಕ್ಕಳನ್ನು ಮಾಡಿಕೊಂಡು ಚಂಡಾಲನ. ಸಾಕು ನಿಲ್ಲಿಸು. ನಿನ್ನ ಕಠೋರ ಮಾತುಗಳನ್ನು ನಾನು ಕೇಳಲಾರೆ. ನನ್ನ ಪ್ರಾಣಪತಿಯನ್ನು ಹೀಯಾಳಿಸುವ ನಿನಗೆ ಆತನ ಘನತೆ, ಸತ್ಯನೀತಿ, ಶ್ರೇಷ್ಠತೆಗಳು ತಿಳಿಯದೆ. ಸರಿ ಸರಿ, ಹರಿಶ್ಚಂದ್ರನ ಪತಿಯಾಗಿದ್ದ ಮೇಲೆ ಸ್ಮಶಾನದ ತೆರಿಗೆಯನ್ನು ಕೊಡಲಾರದಷ್ಟು ನಿರ್ಗತಿಗಳಲ್ಲ. ಹೌದು, ನಿನ್ನೊಡೆಯನನ್ನೇ ಕೇಳಿ ತೆಗೆದುಕೊಂಡರು. ಅವರು ಕೊಡದಿದ್ದರೆ ಅದಿಗೋ ಆದಿತ್ಯನ ಕಾಂತಿಯಂ ಕೊನೆಗೈವಂತ ಅನರ್ಘರತ್ನ ನಿಧಿಯಂ ಮೈ ಮೇಲೆ ನೀನಾಂತು ಕಂಬನಿ ಸಂದೀಪದಿನೊಂದು ಬೇಡಿಕೊಳ್ಳಲೇಕೆ ಇಂಥ ದುಷ್ಟಾಂತಿಯೋಳ್ ಮನದ ಆಂದೋಳನ ನೀಗಿ ಮಾಡುವುದೇ ನೀ ಮಾಂಗಲ್ಯವೋ. ನನ್ನ ಮಾಂಗಲ್ಯ ನನ್ನ ಪತಿಯ ವಿನಃ ಬೇರೆ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ದೇವತೆಗಳು ಬರುವ ಸುಳ್ಳಾಗಿ ಹೋಯಿತು. ಅಥವಾ
ತೆಗೆದುಕೊಂಡು ಬಾ. ದೇವಿ, ಕುಮಾರ, ಲೋಹಿತ, ಕುಮಾರ, ಮಗನೇ, ಪ್ರಾಣಾಧಿಕನೇ, ನಮಗೆ ಹೊರಗಡೆಗೆ ಆಧಾರನಾಗಿದ್ದು ನಿನ್ನ ಆಯುಸ್ಸು ಈ ರೀತಿ ಮುಗಿದು ಹೋಗ್ತಲ್ಲ. ಲೋಹಿತ, ಲೋಹಿತ, ವಿಶ್ವಂಭರ ಚಕ್ರವರ್ತಿ ಆಗಬೇಕಾಗಿದ್ದ ನಿನಗೆ ಇಂದು 3 ಅಡಿ ನೆಲವೂ ಸಹ ಇಲ್ಲದೆ ಹೋಯಿತಲ್ಲ. ಮಗನೇ, ಮಗನೇ, ಲೋಹಿತ, ಲೋಹಿತ, ಲೋಹಿತ. ಈರ್ದಾಸು, ಈರ್ದಾಸು, ಏನ್ ಸೋಮಹಾರಾಜರ ಮಗನ್ನ ಕೊಂದವಳಂತೆ. ಮಹಾರಾಜ ಅರ್ಪಣೆ ಆಗೈತೆ, ಅವಳ ತಲೆ ಕಡಿ ತಗೋಕೊಟ್ಟಿವು. ಸಾಹೋದ್, ಪರಮೇಶ್ವರ, ಕೊನೆಗೆ ಸ್ತ್ರೀ ಹತ್ಯೆ ಕೂಡ ಮಾಡಬೇಕಾಗಿ ಬಂತೆ. ಧಣಿಯಾಗಿ ನನಗೇನು ಬುದ್ಧಿ ಭ್ರಮಣೆಯೋ ಅಥವಾ ನೀನು ಶಿಶು ಹತ್ಯೆ ಮಾಡಿದೀಯ? ಇಲ್ಲ, ನಂಬಲಾರೆ, ನಾನು ನಂಬಲಾರೆ. ಇಲ್ಲ. ಪ್ರಾಣೇಶ್ವರ, ದೈವ ಸಂಕಲ್ಪ ಹೀಗಿರುವಾಗ ನಮ್ಮ ನಂಬಿಕೆ ಅಪನಂಬಿಕೆಯಿಂದ ಪ್ರಯೋಜನವೇನು? ಸರ್ವಕಾಲವು ಸರ್ವಾವಸ್ಥೆಯಲ್ಲೂ ಶಾಂತ ದಯಾಗುಣ ಭೂಷಿತನಾಗಿ ಸಕಲ ಜನಹಿತವನ್ನು ಅಪೇಕ್ಷಿಸುತ್ತಿದ್ದ ಸಾಧ್ವೀಮಣಿ, ಎಂದೂ ಸತ್ಯ ಧರ್ಮಗಳನ್ನು ಮೀರದ ಆದರ್ಶ ಸ್ತ್ರೀ ನೀನು. ನಿನ್ನ ತಲೆಯ ಮೇಲೆ ಈ ಕೊಲೆ ಅಪರಾಧ ಹೊರಿಸಿರುವುದು ದೈವ ಸಂಕಲ್ಪವೇ ಇದ್ದರೂ ಇರಬಹುದು. ದೇವಿ, ಈ ದುರ್ವಿಧಿ ಹೇಗೆ ಬಂತು? ಇಲ್ಲಿಂದ ನಾನು ಹೋಗುತ್ತಿದ್ದಾಗ ದಾರಿಯಲ್ಲಿ ಓರ್ವ ಬಾಲಕನ ಶವಕಟ್ಟು ಲೋಹಿತನಂತೆ ಭಾಸವಾಯಿತು, ಮತ್ತೆ ಕೃಷ್ಟವಾಯಿತು. ಅಷ್ಟರಲ್ಲಿ ರಾಜಭಟರು ಬಂದು ನಾನೇ ಹಂತಕಿ ಎಂದು ರಾಜಸಂಧಿಗೆ ನನ್ನನ್ನು ಕರೆದುಕೊಂಡು ಹೋದರು. ಪುತ್ರ ಶೋಕದಿಂದ ಬೇಯುತ್ತಿದ್ದ ರಾಜ ಪೂರ್ವಾಪರಗಳನ್ನು ಯೋಚಿಸಿದೆ ನನಗೆ ಶಿಕ್ಷೆ ವಿಧಿಸಿದೆ. ನಿರಪರಾಧಿನಿ, ಪುತ್ರ ಶೋಕದಿಂದ ಕಂಗೆಟ್ಟಿರುವ ಈ ಸಮಯದಲ್ಲಿ ಸಹಧರ್ಮಿಣಿಯಾದ ನಿನ್ನ ತಲೆ ಕಡಿಯುವ ಸ್ಥಿತಿ ಬಂತೆ. ಪ್ರಾಣೇಶ್ವರ, ಚಿಂತಿಸದಿರಿ. ಎಲ್ಲೋ ನೀಚ ಸಾವು ಸಾಯದೆ ಪ್ರತ್ಯಕ್ಷ ದೈವವಾದ ನಿಮ್ಮ ಸಮ್ಮುಖದಲ್ಲಿ ಅದು ನಿಮ್ಮ ಕೈಯಿಂದಲೇ ಸಾವು ಬರುತ್ತಿರುವುದು ನನ್ನ ಭಾಗ್ಯ. ನಾನು ಧನ್ಯಳು. ನಿಮ್ಮ ಸ್ವಾಮಿ ಆಜ್ಞೆಯನ್ನು ನೆರವೇರಿಸಿರಿ. ಸ್ವಾಮಿ ಆಜ್ಞೆ ನೆರವೇರಿಸಲೇಬೇಕು. ಕಡೆ ಬಾರಿ ಭಗವಂತನನ್ನು ಧ್ಯಾನಿಸಿ ಸಿದ್ಧರಾಗ. ಎಂಥ ಘೋರ ಕೆಲಸ ಮಾಡುತ್ತಿದ್ದೀಯ? ಸೂರ್ಯವಂಶ ಸಂಜಾತನಾದ ನೀನು ಹೆಂಡತಿಯನ್ನು ಮಾರಿಕೊಂಡು ಚಂಡಾಲನಿಗೆ ದಾಸರಾಗಿರುವುದು ಅಲ್ಲದೆ ಇಂದು ಸ್ತ್ರೀ ಹತ್ಯವನ್ನು ಮಾಡುತ್ತಿದ್ದೀಯ. ನಿನ್ನ ಮನಸ್ಸು ಎಂಥ ಕಠಿಣ. ನಿರಪರಾಧಿಯಾದ ನಿನ್ನ ಹೆಂಡತಿಯನ್ನು ಕೊಲ್ಲುವುದು ಯಾವ ಧರ್ಮವೋ? ಈ ವಿಷಯದಲ್ಲಿ ಧರ್ಮಗಳ ತರ್ಕ ಅನಗತ್ಯ. ನಾನು ವೀರಬಾಹುವಿನ ಸೇವಕ.
ನನ್ನ ಧಣಿ ಆಜ್ಞೆಯನ್ನು ನೆರವೇರಿಸಬೇಕಾದ್ದು ನನ್ನ ಕರ್ತವ್ಯ. ದಯಮಾಡಿ ತಾವು ದೂರ ಹೋಗಿ. ಸಾಕು ಹರಿಶ್ಚಂದ್ರ, ಸರ್ವಸ್ವವನ್ನು ಕಳೆದುಕೊಂಡಿದ್ಯಾ. ಇನ್ನೂ ನಿನ್ನ ಛಲವನ್ನು ಬಿಡಲಲ್ಲಯ್ಯ. ಪೂಜ್ಯ, ಈ ಎಂದಿನ ತನಕ ನನ್ನ ಸತ್ಯವನ್ನು ನಾನು ಕಳೆದುಕೊಳ್ಳುವುದಿಲ್ಲವೋ ಅಂದಿನ ತನಕ ನಾನು ಏನನ್ನೂ ಕಳೆದುಕೊಂಡಿಲ್ಲವೆಂದು ಭಾವಿಸುತ್ತೇನೆ. ಕಾರ್ಯವು ಮಿಂಚಿ ಹೋಗುವುದಕ್ಕೆ ಮುಂಚೆ ನನ್ನ ಮಾತನ್ನು ಕೇಳು. ನಿನ್ನ ಮಗನನ್ನು ಬದುಕಿಸಿಕೊಡುತ್ತೇನೆ. ನಿನ್ನ ಹೆಂಡತಿಯ ಮೇಲೆ ಬಂದಿರುವ ಅಪರಾಧವನ್ನು ಹೋಗಲಾಡಿಸುತ್ತೇನೆ. ನಿನ್ನ ರಾಜ್ಯಾದಿ ಸಕಲ ಸಂಪತ್ತನ್ನು ಹಿಂತಿರುಗಿಸಿಕೊಡುತ್ತೇನೆ. ನನ್ನ ಕುಮಾರಿಯರನ್ನು ಲಗ್ನ ಮಾಡಿಕೊಂಡು ಸುಖವಾಗಿ ನೀನು ನಮ್ಮ ವಂಶೀಕನೆಂಬ ಅಭಿಮಾನದಿಂದ ಈ ಅನುಗ್ರಹ ತೋರಿಸುತ್ತಿದ್ದೇನೆ. ಮಹಾನುಭಾವ, ತಾವು ಸರ್ವಜ್ಞರು. ನನ್ನ ಮೇಲೆ ಇಷ್ಟೊಂದು ಅಭಿಮಾನ ತೋರಿಸಲು ಸಿದ್ಧರಾಗಿರುವ ತಾವು ನನ್ನ ಸತ್ಯವನ್ನು ರಕ್ಷಿಸಿಕೊಳ್ಳುವುದು ಅನುಗ್ರಹಿಸಿ ಆಶೀರ್ವದಿಸಬಾರದೆ? ಅದೇ ಹರಿಶ್ಚಂದ್ರ, ಅದೇ ಮೆಚ್ಚಿದೆ ನಿನ್ನ ಸತ್ಯಸಂಧತೆಗೆ. ಗೆದ್ದವರು ನಿನ್ನ ಗುರು. ಗೆಲುವೇನು, ಸೋಲೇನು, ಗುರುವೇನು ಅರ್ಥ ಮಾಡಿಕೊಳ್ಳುವ ಕಾಲವಿರಲ್ಲ. ದೇವಿ ಸಿದ್ಧರಾದ. ದೇವಿ, ಈಶ್ವರ, ನನ್ನ ಧಣಿಯಾಜ್ಞೆಯನ್ನು ನಾನು ನೆರವೇರಿಸುತ್ತಿದ್ದೇನೆ. ಮೆಚ್ಚಿದೆನು ಹರಿಶ್ಚಂದ್ರ, ಮೆಚ್ಚಿದೆನು. ನಿನ್ನ ಸತ್ಯನಿಷ್ಠೆಯನ್ನು ಪರೀಕ್ಷಿಸಿ ನಿನಗೆ ಶಾಶ್ವತ ಕೀರ್ತಿ ಪ್ರಸಾದಿಸಲು ವಿಶ್ವಾಮಿತ್ರರು ನುಡಿದ ಇಂದ್ರಜಾಲ. ಹರಿಶ್ಚಂದ್ರ, ಕಾಶಿರಾಜನ ಮಗನೂ ಸತ್ಯ. ನಿನ್ನ ಮಗನೂ ಸತ್ಯ. ಮಗು ರೋಹಿತ ಹರಿಶ್ಚಂದ್ರ, ನೀನು ಕಾದಿದ್ದು ಮಶಾನವಲ್ಲ, ಯಜ್ಞಭೂಮಿ. ನೀನು ಸೇವಿಸಿದ್ದು ವೀರಬಾಹುವಲ್ಲ, ಯಮಧರ್ಮರಾಜ. ಸತ್ಯವ್ರತ, ನಿನ್ನ ಕೀರ್ತಿ ಚಿರಸ್ಥಾಯಿಯಾಗಲಿ. ನಿನ್ನ ಸತೇಸುತರನ್ನು ಕಾಲಕೌಶಿಕನ ರೂಪದಲ್ಲಿ ಕೊಂದವನು ನಾನು. ಹರಿಶ್ಚಂದ್ರ, ಏನು ವಿಶ್ವಾಮಿತ್ರರೇ, ಗೆದ್ದವರು ನೀವು ವಸಿಷ್ಠರೇ. ಹರಿಶ್ಚಂದ್ರ, ನೀನು ಚರಿತಾರ್ಥ. ಅಂದು ಇಂದ್ರ ಸಭೆಯಲ್ಲಿ ನಾನು ಮಾಡಿದ ಪ್ರತಿಜ್ಞೆಯಂತೆ ನನ್ನ ತಪಶಕ್ತಿಯಲ್ಲಿ ಸಮಭಾಗವನ್ನು ನಿನಗೆ ಧಾರೆ ಎಳೆದುಕೊಡುತ್ತಿದ್ದೆ. ಸರ್ವಶೋಭಾಯಮಾರನಾಗಿ ಸಹಸ್ರ ವರ್ಷಗಳ ಕಾಲ ಸರ್ವನುಭವ ಚಕ್ರವರ್ತಿ ಹೆಚ್ಚು ಮಾಡಿ ನಂತರ 14 ಮನ್ವಂತರಗಳ ತನಕ ಇಂದ್ರನ ಅರ್ಧ ಸಿಂಹಾಸನಗಳಲ್ಲಿ ನೀನು ಪ್ರಕಾಶಿ. ಧನ್ಯ ವಿಶ್ವಾಮಿತ್ರ, ಧನ್ಯ. ಆಡಿದ ಮಾತಿನಂತೆ ನಡೆದುಕೊಂಡು ಹರಿಶ್ಚಂದ್ರನನ್ನು ಪುನೀತನನ್ನಾಗಿ ಮಾಡಿ ನೀವು ಧನ್ಯರಾದರು. ಹರಿಶ್ಚಂದ್ರ, ಸತ್ಯವೇ ಸಕಲಾರ್ಥ ಸಾಧಕವೆಂದು ನಿರೂಪಿಸಿದ ಸತ್ಯವ್ರತನು ನೀನೊಬ್ಬನೇ. ನಿನ್ನ ಚರಿತ್ರೆ ಸರ್ವಜನಾರಾಧ್ಯ. ನಿನ್ನ ಕಥೆಯನ್ನು ಹೇಳುವವರು ಕೇಳುವವರು ನಿನ್ನನ್ನೇ ಆದರ್ಶವಾಗಿಟ್ಟುಕೊಂಡು ಸತ್ಯವ್ರತರಾಗಿ ಧರ್ಮಪರಾಯಣರಾಗಿ ಸರ್ವಸುಖವನ್ನು ಅನುಭವಿಸು. ಆನ್ ಮಾಡ್ರಿ ಇವಾಗಲೇ